ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ನಿನ್ನೆಯಿಂದಲೇ ಮುಂದುವರಿಯುವುದು. ಆದಿಕಾಂಡ 3:22 ಆದಿಕಾಂಡ 3:22 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ವಚನದ ಕಡೆಗೆ ಹೋಗೋಣ. ಮತ್ತು ಯೆಹೋವ ದೇವರ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ದೇವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕನಾಗಬಾರದು ಅಂದುಕೊಂಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಮೊದಲು ಆದಾಮನನ್ನ ಸೃಷ್ಟಿ ಮಾಡಿದ್ರು, ಅವನನ್ನು ಎಚ್ಚರಿಸಿದ್ರು, ಅವನು ಹೆಂಡತಿಗೆ ಹೇಳಿದನು. ಅದೇ ಆ ಮಾತನ್ನು ಅವರು ಕೇಳಲಿಲ್ಲ, ಶಾಪಗ್ರಸ್ತರಾದರು ಅಂತೇಳಿ ನಾವು ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಆವಾಗ ದೇವರು ಅವನಿಗೆ ಏನಾಯಿತು, ಎಚ್ಚರಿಸಿದ ಮೇಲೆ ಯಾರ ಮೇಲೆ ಏನಾಯಿತು, ಸೈತಾನನ ಹೆಂಡತಿಯ ಮೂಲಕ ಸೈತಾನನ ವಂಚಿಸುವಾಗ ಸೈತಾನನ ಮಾತಿಗೆ ಸರಿಯಾಗಿ ಅವನು ಜೀವಿಸಿದ. ಆದ್ದರಿಂದ ಅವನಲ್ಲಿ ಏನಾಯಿತು, ಒಳ್ಳೆಯದು ಕೆಟ್ಟದು ಎರಡು ಬುದ್ಧಿ ಕೂಡ ಅಲ್ಲಿ ಬಂತು. ಇನ್ನು ಇವನು ನಮ್ಮ ಸ್ಥಳದಲ್ಲಿ ಇರಬಾರ್ದು ಅಂಥೇಳಿ, ಪರಿಶುದ್ಧನಾದರೆ ಮಾತ್ರ ನಮ್ಮ ಸ್ಥಳದಲ್ಲಿ ಇರಬೇಕಾಯ್ತು. ಅವನು ಇನ್ನು ಒಳ್ಳೆಯದು ಕೆಟ್ಟದು ಎರಡನ್ನು ಅರ್ಥಕೊಂಡ. ಆದರೆ ನಮ್ಮ ಮಾತನ್ನು ಕೇಳ್ತಾ ಇದ್ದಾನೆ, ಸೈತಾನನ ಮಾತನ್ನು ಕೂಡ ಕೇಳ್ತಾ ಇದ್ದಾನೆ. ಆದ್ರಿಂದ ಇವನು ಇನ್ನೂ ಇಲ್ಲಿ ಇರಬಾರ್ದು ಅಂತೇಳಿ 23ನೇ ವಚನ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿಂದ ಏನು ಮಾಡಿದ್ರು, ಪರಿಶುದ್ಧವಾದ ಭೂಮಿಯಿಂದ ಅವನನ್ನು ಹೊರ ಹಾಕಿದರು. ಆಗ ಇದು ನಮ್ಮ ಜೀವಿತ ಕೂಡ ಏನಾಗ್ತಂದ್ರೆ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ, ನಮಗೆ ವಾಕ್ಯಗಳನ್ನು ತಿಳಿಯಪಡಿಸ್ತಾ ಇರುವಾಗ, ಅಥವಾ ನಾವೇ ಓದಿ ತಿಳ್ಕೊಂಡಾಗ, ಮತ್ತು ಈ ಕಡೆ ದೇವರು ಬೇಕು, ಸೈತಾನ ಬೇಕು ಅಂದರೆ ದೇವರ ಮಾತು ಬೇಕು, ಈ ಕಡೆ ಪ್ರಾರ್ಥನೆ ಅದು ಇದು ಎಲ್ಲ ಬೇಕು, ಕಡೆಗೆ ಸೈತಾನನ ಈ ಲೋಕದ ಕಾರ್ಯಗಳು ಕೂಡ, ಕೆಟ್ಟವರ ಸಹವಾಸನೂ ಬೇಕು, ಸೈತಾನನ ಕೆಟ್ಟ ಕಾರ್ಯಗಳು ಬೇಕು ಅಂತಾದರೆ ನಮ್ಮನ್ನು ಕೂಡ ದೇವರು ಹೊರಗಡೆ ಕಳಿಸಿಬಿಡ್ತಾನೆ, ಹೊರಗಡೆ ದಬ್ಬಿ ಬಿಡ್ತಾನೆ. ಯಾವ ರೀತಿಯ ಸೈತಾನನು ಮತ್ತು ಅವನ ಸಂಗಡಿಗಳನ್ನು ಪರಲೋಕದ ದಬ್ಬಿದ್ರೋ ಹಾಗೆ ಭೂಲೋಕದಲ್ಲಿ ಕೂಡ ನಮ್ಮನ್ನು ದೇವರ ಆಶೀರ್ವಾದದಿಂದ ಹೊರಗೆ ದಬ್ತಾನೆ. ಅದುವೇ ಬಹಳ ಕಷ್ಟ, ಸಂಕಟ, ದುಃಖಗಳು. ಅದುವೇ 10 ದಶಾಜ್ಞೆಗಳಿಗೆ ಅದನ್ನು ನಾವು ತಿಳ್ಕೊಳ್ಳಬೇಕಾಗಿದ್ದು, ವಿರೋಧವಾಗಿ ನಡೆಯುವಂಥದ್ದು. ಬಾಕಿ ಎಲ್ಲ ಈ ಕಡೆ ದೇವರು ಬೇಕು, ಎಲ್ಲ ಲೋಕದ ವಿಷಯದಲ್ಲಿ ಬೇಕು ಅಂತ ಇರೋರನ್ನ ತಬ್ಬಿ ಬಿಟ್ಟಿದ್ದಾನೆ ಅಂತ ಅದರ ಅರ್ಥ. ಅದು 1 ಪೇತ್ರ 4ನೇ ಅಧ್ಯಾಯ 6ನೇ ವಾಕ್ಯ ನೋಡುವಾಗ ಅವರ ಜೀವಿತ ಕಾಲದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬಹುದು ಅಂತೇಳಿ ಅಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ. ಹಾಗೆ ಜೀವಿತ ಕಾಲದಲ್ಲಿ ಕೂಡ ಸರಿಯಾಗಿ ದೇವರ ವಾಕ್ಯದ ಜ್ಞಾನ ನಮಗಿದ್ರೆ ಯಾರು ದೇವರ ಕಡೆಗೆ ಹೋಗ್ತಾ ಇದ್ದಾರೆ, ಯಾರು ಸೈತಾನನ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಈಗಲೇ ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕೆ ಸರಿಯಾದ ಜ್ಞಾನ ನಮ್ಮಲ್ಲಿ ಇರಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 24ನೇ ವಚನ. ಅದಲ್ಲದೆ ಜೀವರಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದರು. ನೋಡಿ, ಅವರನ್ನು ಹೊರಗೆ ಹಾಕಿ ಆಯಿತು. ಪುನಃ ಏನಾದರೂ ನನ್ನ ಬಳಿಗೆ ಬಂದಾರೋ ಅಂತ ಹೇಳಿ ದೂತರನ್ನ ಕಾವಲಿರಿಸಿದ. ಇನ್ನು ಇವರು ನಮ್ಮ ಹತ್ರ ಬರಲೇಬಾರ್ದು, ಅವರು ಹೊರಗೆ ಔಟ್ ಅಂತೇಳಿ. ಹಾಗಿದ್ದು ನಮ್ಮ ಜೀವಿತಕ್ಕೂ ಕೂಡ ಎಷ್ಟೇ ಬೋಧನೆ ಮಾಡಲಿ, ದಾನ ಧರ್ಮ ಮಾಡಲಿ, ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿ, ಪ್ರಾರ್ಥನೆ ಮಾಡಲಿ, ಏನೇ ಮಾಡಲಿ, ನಮ್ಮ ಜೀವಿತವು ಕೂಡ ಸರಿಯಾಗಿ ದೇವರ ವಾಕ್ಯಕ್ಕೆ ಒಂದ್ಸಲ ತಿಳ್ಕೊಂಡು ಮತ್ತೆ ನಾವು ಅವಿಧೇಯರಾದರೆ ಲೋಕವು ಬೇಕು, ದೇವರು ಬೇಕು, ಕದಿಯೋದು, ಸುಳ್ಳು ಹೇಳೋದು, ವ್ಯಭಿಚಾರಗಳು, ಮಾಟ, ಮಾಯ, ಮಂತ್ರ, ಬೈಯೋದು, ಶಾಪ ಹಾಕೋದು, ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳೋದಿರೋದು, ಹೆಂಡತಿ ಮಕ್ಕಳ ಬಗ್ಗೆ ಸರಿಯಾಗಿಲ್ಲದಿರೋದು, ಅಥವಾ ಗಂಡ ಮಕ್ಕಳ ಬಗ್ಗೆ, ಅತ್ತೆ ಸೊಸೆ, ಸೊಸೆ ಅತ್ತಂದಿರು, ಅಣ್ಣ ತಮ್ಮಂದಿರು, ನೆರೆಕರೆಯವರ ಬಗ್ಗೆ, ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ ಆಸೆ ಪಡೋದು, ಬಡ್ಡಿಗೆ ಹಣ ಕೊಡೋದು, ರಿಯಲ್ ಎಸ್ಟೇಟ್ ಮಾಡೋದು, ವ್ಯಾಪಾರದಲ್ಲಿ ಬಹಳ ಲಾಭ ಹೊಡೆಯೋದು, ಕೊಲೆ ಮಾಡುವುದು, ಚಾಡಿಯಲ್ಲಿ ಇನ್ನೊಬ್ಬರನ್ನ ಕೆಡಿಸುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ ಜೀತದಾಳುಗಳಾಗಿ ಇಟ್ಟುಕೊಳ್ಳೋದು, ಅದು ಸಂಬಳ ಕೊಡದಿರೋದು, ಕೆಲಸ ಮಾಡಿದವರಿಗೆ ಸರಿಯಾಗಿ ಸಂಬಳ ಕೊಡದಿರುವಂಥದ್ದು, ನಾನಾ ರೀತಿ ವಿಷಯಗಳು ಇವೆ.
ಇದೆಲ್ಲವನ್ನು ಇವತ್ತು ಅದು ಉದಾಹರಣೆಗೆ ನಾನಾ ಥರದ ಬಟ್ಟೆಗಳನ್ನು ಹಾಕುವಂಥದ್ದು, ಕೂದಲುಗಳನ್ನ ಸ್ಟೈಲ್ ಮಾಡಿಕೊಳ್ಳುವಂಥದ್ದು, ದೇವರ ಹೆಸರನ್ನು ಹೇಳಿಕೊಂಡು ನಾನಾ ರೀತಿಯಲ್ಲಿ ಆಸ್ಪತ್ರೆ, ಶಾಲೆ, ಆಶ್ರಮಗಳನ್ನ ಓಪನ್ ಮಾಡಿಕೊಂಡು ಹಣ ಸಂಪಾದನೆ ಮಾಡುವಂಥದ್ದು, ನಾನಾ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕೂಡ ಹಣ ಸಂಪಾದನೆ ಮಾಡುವಂಥದ್ದು, ಸುಳ್ಳು ಸುಳ್ಳು ಹೇಳೋದು, ಜನಗಳನ್ನು ಸಭೆಗೆ ಬರಮಾಡು ಅವರಿಗೆ ಬೇಕಾದ ಹಾಗೆ ಮಾತಾಡುವಂಥದ್ದು, ದಶಾಂಶ ಕಾಣಿಕೆಗಾಗಿ ಆಸೆ ಪಡುವಂಥದ್ದು, ದೇವರ ವಾಕ್ಯಗಳನ್ನ ಸುಳ್ಳು ಸುಳ್ಳು ಹೇಳೋದು, ಜನಗಳನ್ನ ಮೆಚ್ಚಿಸುವುದು, ಹಾಕುವ ಬಟ್ಟೆಯಲ್ಲಿ ಸ್ಟೈಲು, ಕಟ್ಟಿಂಗಲ್ಲಿ ಸ್ಟೈಲು, ಗಡ್ಡದಲ್ಲಿ ಸ್ಟೈಲು, ಆಮೇಲೆ ಅದಕ್ಕೆ ಕೂದಲು ಬೆಳ್ಳಗಾಯ್ತು ಅಂತೇಳಿ ಡೈ ಹೊಡೆಯೋದು, ಸ್ತ್ರೀಯರು ನಾನಾ ಥರದಲ್ಲಿ ಬಟ್ಟೆಗಳು, ಮಕ್ಕಳನ್ನ ಗದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇಲ್ಲ. ಇದೆಲ್ಲ ಮಾಡುವುದಾದರೆ ಇಂಥವರನ್ನ ದೇವರು ಆಗಲೇ ತಳ್ಳಿಬಿಟ್ಟಿದ್ದಾರೆ. ಏದೇನ್ ತೋಟ ಅಂದರೆ ದೇವರ ಆಶೀರ್ವಾದದಿಂದ ತಳ್ಳಿಬಿಟ್ಟಿದ್ದಾರೆ. 24ನೇ ವಚನದ ಪ್ರಕಾರ ಅವರು ವಾಪಸ್ಸು ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನಮ್ಮ ಜೀವಿತಕ್ಕೂ ಕೂಡ ಬಹಳ ಎಚ್ಚರವಾಗಿರಬೇಕು. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 4ನೇ ಅಧ್ಯಾಯಕ್ಕೆ ಹೋಗೋಣ. 1ರಿಂದ 4ನೇ ಅಧ್ಯಾಯ 1-2 ವಚನ ನೋಡುವಾಗ ಅಲ್ಲಿ ಆದಾಮನಿಗೆ 2 ಮಕ್ಕಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು? ಮತ್ತು ಕಾಯಿನ ಮತ್ತು ಹೆಬೇಲ. 1 ಮತ್ತು 2ನೇ ವಚನವನ್ನು ನೋಡುವಾಗ ದೇವರು ಆದಾಮನಿಗೆ 2 ಮಕ್ಕಳನ್ನು ಕೊಟ್ಟಿದ್ದಾರೆ. ಕಾಯಿನ್ ಅಂದ್ರೆ ಅರ್ಥ ಏನು? ಕೃಷಿಕ. ಹೆಬೇಲ್ ಅಂದ್ರೆ ಅರ್ಥ ಏನು? ಕುರಿಗಾಹಿ. ಕಾಯಿನ್ ಅಂದ್ರೆ ಅರ್ಥ ಕೃಷಿಕ, ಹೆಬೇಲ್ ಅಂದ್ರೆ ಕುರಿಗಾಹಿ, ಅಂದ್ರೆ ಕುರಿಕಾಯುವನು, ಕುರುಬ ಅಂತ ಅದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ರಿಂದ 5 ಆದಿಕಾಂಡ 4:3-5 ನೋಡುವಾಗ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾಯಿನನ ಕಾಣಿಕೆಯನ್ನ ಮೆಚ್ಚಲಿಲ್ಲ. ಯಾಕೆ? ಕಾಯಿನನು ದೇವರಿಗೆ ಸಲ್ಲತಕ್ಕ ಕಾಣಿಕೆಯನ್ನು ಸಲ್ಲಿಸಲಿಲ್ಲ, ಕೆಲವನ್ನು ತಂದು ಮಾತ್ರ ಕೊಟ್ಟನು ಅಂತ. ಕೆಲವನ್ನು ತಂದು ಕೊಟ್ಟನು ಅಂತ ಹೇಳುವಾಗ ಇವತ್ತು ನಾವು ಇನ್ನು ಈ ಕಡೆ ಮುಂದೆ ನೋಡ್ತಾ ಬರುವಾಗ ಒಂದು ಬೆಳೆ ಬೆಳೆದ್ರೆ ಬೆಳೆಯಲ್ಲಿ ಕೂಡ ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಇದ್ದಾರೆ. ಅಂದರೆ ಒಳ್ಳೆಯದು, ಉತ್ತಮವಾದದ್ದು. ಆದರೆ ಇವತ್ತು ಅನೇಕ ಏನು ಮಾಡ್ತಾರೆ, ದೇವರಿಗೆ ಸಲ್ಲಿಸುವಂಥದನ್ನ ಇದಕ್ಕೆ ಬಹಳ ಜನ ಸಲ್ಲಿಸ್ತಲೇ ಇಲ್ಲ. ಒಂದು ವೇಳೆ ಸಲ್ಲಿಸಿದ್ರು ಹಾಲು ಪಾಲು ಜಲ್ಲು ಯಾಕೋ ಬೇಡದನ್ನು ತಂದು ಸಲ್ಲಿಸ್ತಾರೆ. ಇದನ್ನು ದೇವರು ಮೆಚ್ಚುವುದಿಲ್ಲ. ಯಾಕೆ ಕಾರಣ? ಅದು ದೇವರು ಕೊಟ್ಟ ಭೂಮಿ, ದೇವರು ಕೊಟ್ಟ ಬೆಳೆ ಬೆಳಕಾಗಿದೆ. ಆದ್ದರಿಂದ ಕೆಟ್ಟದನ್ನು ತಂದು ಕೊಡ್ತಾರೆ. ಹಾಗೆ ದೇವರು ಮೆಚ್ಚಲಿಲ್ಲ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಇದೇ ರೀತಿ ಆಗಿದೆ. ಆದರೆ ಹೆಬೇಲನ ಕಾಣಿಕೆಯನ್ನು ಮೆಚ್ಚಿದರು. ಹೆಬೇಲರು ತಮ್ಮ ಏನು ಮಾಡಿದವನು ಒಂದು ಕುರಿಯನ್ನು ಸಂಪೂರ್ಣವಾಗಿ ಯಜ್ಞ ಮಾಡಿ ದೇವರಿಗೆ ಅರ್ಪಿಸಿದ. ಸಂಪೂರ್ಣದಲ್ಲಿ ಏನು ಬಾಕಿ ಮಾಡಲಿಲ್ಲ. ಹಾಗೆ ದೇವರಿಗೆ ಸಲ್ಲತಕ್ಕದ್ದನ್ನ ಎಷ್ಟು 10ರಲ್ಲಿ 1 ಭಾಗ ಕಾಣಿಕೆಯನ್ನ ಅವನು ಸಂಪೂರ್ಣವಾಗಿ ದೇವರಿಗೆ ಕೊಡುವಂಥದ್ದನ್ನ ಸಂಪೂರ್ಣ ಒಳ್ಳೆಯದನ್ನೇ ಕೊಟ್ಟ, ಯಾವುದೂ ಬಾಕಿ ಮಾಡಲಿಲ್ಲ. ಹಾಗೆ ಇವತ್ತು ಕೆಲವರು ಕಾಣಿಕೆ ಹಾಕುವಾಗಲೂ ಕೂಡ ಏನು ಮಾಡ್ತಾರೆ, ಬರೀ ಹರಿದು ಹೋದ ನೋಟು, ಯಾರು ತೆಗೊಳ್ಳೋದು ಹೋದಂಥ ನೋಟು ಅಥವಾ ಬಹಳ ಜನ ಈ ಕಳ್ಳ ನೋಟನ್ನು ಕೂಡ ತಂದು ಹಾಕ್ತಾರೆ. ಯಾಕೆಂದ್ರೆ ಅವರಿಗೆ ಬೇಡ, ಯಾರು ತಗೊಳ್ಳೋದಿಲ್ಲ. ಇದನ್ನೆಲ್ಲ ದೇವರು ಮೆಚ್ಚುವುದಿಲ್ಲ. ಇದೆಲ್ಲ ದೇವರಿಗೆ ಬಹಳ ಬೇಸರ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ, ಇವತ್ತು ಪ್ರತಿಯೊಂದರಲ್ಲಿ ಕಾಣಿಕೆಯನ್ನು ಸಲ್ಲಿಸಬೇಕು. ಬೆಳೆಯಲ್ಲಿ ಆಗಲಿ, ಒಂದು ಪ್ರಾಣಿಗಳನ್ನ ಮಾರಾಟ ಮಾಡುವುದಲ್ಲಾಗಲಿ, ಒಂದು ಹಾಲು ಮಾರಿ ದುಡ್ಡು ಬರುವಂಥದ್ದಾಗಲಿ, ಅಥವಾ ಅವರು ದುಡ್ಡು ಹಣ ಸಂಪಾದನೆಯಲ್ಲಾಗಲಿ ಬಹಳ ಜನ ಸಲ್ಲಿಸುವುದಿಲ್ಲ. ಅದರಲ್ಲಿ ಸುಳ್ಳು ಹೇಳ್ತಾರೆ. ಕೆಲವೊಂದನ್ನು ತಂದು ಕೊಡ್ತಾರೆ. ಇನ್ನು ಕೆಲವರಿಗೆ ದೇವರಿಗೆ ಕಾಣಿಕೆ ಆದರೆ ದೇವರಿಗೆ ಇದೆಲ್ಲ ಬೇಕಾ? ಅಲ್ಲ. ಅನಾಥ ವೃದ್ಧರು, ಮಕ್ಕಳು, ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡ ಬಗ್ಗರಿಗೆ ಕೊಡುವಂಥದ್ದು. ಇದು ಮತ್ತಾಯ 25:35-40 ಓದುವಾಗ ಇಂತಿಂಥವರಿಗೆ ಕೊಟ್ಟರೆ ನನಗೆ ಕೊಟ್ಟ ಹಾಗೆ ಎಂದು ಬರೆಯಲ್ಪಟ್ಟಿದೆ. ಅಂಥವ್ರಿಗೆ ಕೊಡುವಾಗಲೂ ಕೂಡ ಏನು ಮಾಡ್ತಾರೆ, ಇವತ್ತು ಆಶ್ರಮಕ್ಕೆ ಬಟ್ಟೆ ಅಂತೇಳಿ ಅವರ ಹೆಂಡತಿ ಮಕ್ಕಳು ಹಾಕಿ ಹಳೆದಾದು ಅರ್ಧಪರ್ಧನ ತಗೊಂಡೋಗಿ ಕೊಡ್ತಾರೆ. ದೇವರು ಮೆಚ್ಚುವುದಿಲ್ಲ. ಊಟ ಕೂಡ ಅಷ್ಟೇ, ನಾನಾ ಥರ ಹಳಸಿ ಹೋಗಿದ್ದು ಹಳೆಯ ಊಟಗಳನ್ನ ತಗೊಂಡೋಗಿ ಕೊಡ್ತಾರೆ. ಹಾಳಾದಂಥ ಹುಳ ಬಿದ್ದಂಥ ರಾಗಿ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಬಹಳ ಜನ ಏನು ಮಾಡ್ತಾರೆ, ಈ ರೀತಿಯಲ್ಲಿ ಕೊಡ್ತಾರೆ. ಮತ್ತು ನಾನು ಕೊಟ್ಟೆ ಅಂತ ಹೇಳ್ತಾರೆ. ಇದು ಕೂಡ ದೇವರು ಮೆಚ್ಚುವುದಿಲ್ಲ.
ಒಬ್ಬೊಬ್ರು ಮನೆಗೆ ಇವತ್ತು ಭಿಕ್ಷೆಗೆ ಯಾರಾದ್ರೂ ಭಿಕ್ಷೆಗಾರರು ಬಂದ್ರೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ವಯಸ್ಸಾದವರಾಗ್ಲಿ ಅಂಗವಿಕಲರು ಯಾರೇ ಆಗ್ಲಿ ಭಿಕ್ಷೆಯವರು ಬಂದ್ರೆ ಅವರಿಗೂ ಕೂಡ ಅದು ಬಹಳ ಹಳೆಯದು ಹರಿದು ಹೋದ ಬಟ್ಟೆಯನ್ನ ಕೊಡ್ತಾರೆ. ಊಟ ಕೂಡ ಬೇಕಾಗಿದ್ದು ಹಳಸಿ ಹೋದಂಥದ್ದು ಬೇಡದನ್ನ ಬಿಸಾಡುವಂಥದ್ದನ್ನ ಕೊಡ್ತಾರೆ. ಅದು ಅವರ ಆರೋಗ್ಯದಲ್ಲಿ ಕೆಟ್ಟು ಹೋಗ್ತದೆ. ಇದು ಕೂಡ ದೇವರಿಗೆ ಬಹಳ ಬೇಸರ. ಇದುವೇ ಕಾಯಿನ ಮಾಡಿದ್ದು. ಇಂಥದನ್ನ ದೇವರು ಮೆಚ್ಚೋದಿಲ್ಲ. ಹೆಬ್ಬೆಲಾದ್ರೆ ಏನ್ ಮಾಡ್ದ, ಒಳ್ಳೆದನ್ನೇ ಕೊಟ್ಟ. ಸಂಪೂರ್ಣವಾಗಿ ನಮ್ಮ ಹಾಗೆ ಅವರು ಕೂಡ ಮನುಷ್ಯರು, ಅವರಿಗೇನೋ ಕಷ್ಟ ಬಂದಿರ್ತದೆ, ನಾವು ಒಳ್ಳೆಯದನ್ನೇ ಕೊಡಬೇಕು. ಅದುವೇ ದೇವರಿಗೆ ಸಲ್ಲಿಸುವಂಥದ್ದು, ಸರಿಯಾಗಿ ಸಲ್ಲಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಹೆಬ್ಬೆಲನ ಕಾಣಿಕೆಯನ್ನ ಮೆಚ್ಚಿದರು, ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚುವುದಿಲ್ಲ. ಇದು ನಮ್ಮ ಜೀವಿತಕ್ಕೂ ಕೂಡ ಇವತ್ತು ಹೀಗೆ ಆಗಿದೆ. ಹಾಗೆ ಇನ್ನು ಮುಂದೆ 5ರಿಂದ 7ರವರೆಗೆ ನೋಡುವಾಗ ಕಾಯಿನನು ಶಾಪಗ್ರಸ್ತನಾದ. ನೋಡಿ, ದೇವರೇ ಕೊಟ್ಟ ಭೂಮಿ, ಸೂರ್ಯ, ಬೆಳಕು, ಗಾಳಿ ಎಲ್ಲವೂ ದೇವರದ್ದೇ. ಆದರೆ ಅವನು ಶಾಪಗ್ರಸ್ತನಾದ. ದೇವರಿಗೆ ಸರಿಯಾಗಿ ನಡೆದುಕೊಳ್ಳದ ಕಾರಣ ಶಾಪಗ್ರಸ್ತ. ಹಾಗೆ ಇವತ್ತು ಕೂಡ ಕಾಣಿಕೆಗಳ ವಿಷಯದಲ್ಲಿಯೂ ಕೂಡ ನಾವು ಇವತ್ತು ಸರಿಯಾಗಿ ಈಗಾಗಲೇ ತಿಳಿದುಕೊಂಡ ಹಾಗೆ ನಾನಾ ರೀತಿಯಲ್ಲಿ ಭಿನ್ನ ಭೇದ ಮಾಡುವುದಾದರೆ ಖಂಡಿತವಾಗಿ ಅಂಥವರು ಕೂಡ ಶಾಪಗ್ರಸ್ತರಾಗ್ತಾರೆ ಅಂತ ಇದರ ಅರ್ಥ. ಕಾರಣ ದೇವರಿಗೆ ವಂಚಿಸಿದ. ನೋಡಿ, ದೇವರಿಗೆ ವಂಚಿಸಿದ್ರಿಂದ ಅವನು ಏನಾದಲ್ಲಿ ಶಾಪಗ್ರಸ್ತ ಆದ. ಇದು ಕೂಡ ನಮ್ಮ ಜೀವಿತಕ್ಕೆ. ಆದ್ರೆ 8ನೇ ವಚನ ನೋಡುವಾಗ ಕಾಯಿನನ ಪಾಪವು ತಮ್ಮನ ಕೊಲೆಗೆ ಕಾರಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವನು ಶಾಪಗ್ರಸ್ತನಾದುದರಿಂದ ಅವನು ಬಹಳ ಸಿಟ್ಟುಗಾರನಾದ. ಹಾಗೆ ಇವತ್ತು ಯಾರಲ್ಲಿ ಬಹಳ ಸಿಟ್ಟು ಇದೆಯೋ, ಬಹಳ ಪ್ರತಿಯೊಂದು ಒಳ್ಳೆ ಮಾತು ಮಾತಾಡಿದ್ರು, ಒಳ್ಳೆ ಕಾರ್ಯ ಮಾತಾಡಿದ್ರು ಸಿಟ್ಟು. ಕೆಲವರು ಅವರಿಗೆ ಮಾತ್ರ ಬೇಕು, ಇನ್ನೊಬ್ಬರಿಗೆ ಕೊಡಬಾರದು. ಆದ್ರೆ ಕೊಡ್ತಾ ಇದ್ದವರು ಮಾತ್ರ ಒಳ್ಳೆಯವರು. ಇಂಥವ್ರು ಬಹಳ ಸಿಟ್ಟು ಆಗಿರೋರು, ಇಂಥವ್ರು ಶಾಪಗ್ರಸ್ತರಾಗಿದ್ದಾರೆ. ಅಂದ್ರೆ ದೇವರಿಗೆ ವಿರುದ್ಧವಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಅವನ ಪಾಪ ಏನ್ ಮಾಡ್ತು, ತಮ್ಮ ಉದ್ಧಾರ ಆಗ್ತಾ ಬಂದ ಕಾರಣ ತಮ್ಮ ಹೆಬ್ಬೆರಳು ಸರಿಯಾಗಿ ಕಾಣಿಕೆಯನ್ನು ಅರ್ಪಿಸಿದ, ಉದ್ಧಾರ ಆಗ್ತಾ ಬಂದ. ಇದು ಅವನಿಗೆ ಕಾಣಲು ಹೊಟ್ಟೆ ಕಿಚ್ಚಾಯಿತು. ಹಾಗೆ ಇವತ್ತು ಪಾಪಿಷ್ಠರು, ಶಾಪಗ್ರಸ್ತರು, ದೇವರಿಂದ ಶಾಪ ಹೊಂದಿದವರು, ಇನ್ನೊಬ್ರು ಒಳ್ಳೇದಾದರೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಒಳ್ಳೇದಾದರೆ ಕೂಡ ಇನ್ನೊಬ್ಬರಿಗೆ ಶಾಪಗ್ರಸ್ತ. ಅವರು ಏನಾಗ್ತದೆ, ಸಹಿಸಿಕೊಳ್ಳದೆ ಅವರು ಕಿರುಕುಳ ಕೊಡೋರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಅವನಿಗೆ ಅಲ್ಲಿ ಏನಾಯಿತು, ಅವನ ತಮ್ಮನ ಕೊಲೆಗೆ ಕಾರಣ. ಕಡೆಗೆ ನೋಡಿ ಅವನು ಏನ್ ಮಾಡ್ದ, ಸಹಿಸಲಾದ ತನ್ನ ಸ್ವಂತ ತಮ್ಮನನ್ನೇ ಕೊಂದ. ಬಾ ಹೊಳಕ್ಕೆ ಹೋಗೋಣ ಅಂತೇಳಿ ತಮ್ಮನನ್ನೇ ಕೊಂದು ಬಿಟ್ಟ. ಹಾಗೆ ಇವತ್ತು ಅನೇಕ ಕೊಲೆಗಾರರು, ಈ ಹೊಟ್ಟೆ ಕಿಚ್ಚು ಪಡೋರು, ಇನ್ನೊಬ್ಬರನ್ನ ಕೆಡಿಸೋರು ದೇವರಿಂದ ಶಾಪ ಹೊಂದಿದ್ದಾರೆ. ಇನ್ನೊಬ್ಬರಿಗೆ ಸುಮ್ಮನೆ ಬೈಯೋದು, ಹಿಂಸೆ ಕೊಡೋದು, ಮಾಡೋದು, ಜಗಳ ಮಾಡೋರು, ಇವರೆಲ್ಲರೂ ಏನಾಗಿದ್ದಾರೆ, ಶಾಪಗ್ರಸ್ತರಾಗಿದ್ದಾರೆ ಅಂತ ಇದರ ಅರ್ಥ. 9ನೇ ವಚನ ನೋಡುವಾಗ ದೇವರು ಕಾಯಿನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಪ್ಪಾ, 9ನೇ ವಚನವನ್ನು ನೋಡಿಕೊಳ್ಳೋಣ. ಯಾಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೆಬ್ಬೆರನು ಎಲ್ಲಿ ಎಂದು ಕೇಳುವವನು ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ನೋಡಿ, ದೇವರು ಎಲ್ಲವನ್ನ ನೋಡ್ತಾ ಇದ್ದಾರೆ. ಎಲ್ಲಿ, ಪರಲೋಕದ ಮೇಲೆ, ಆಕಾಶದ ಮೇಲೆ ಈಗಲೂ ನೀರಿದೆ, ಅಲ್ಲಿ ಸಿಂಹಾಸನವಿದೆ, ಅಲ್ಲಿಂದ ಕೂತುಕೊಂಡು ಎಲ್ಲವನ್ನ ನೋಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವನು ಕಾಯಿನ ಏನ್ ಮಾಡ್ತಾರೆ, ತಮ್ಮನ್ನು ದೇವರು ನೋಡೋದಿಲ್ಲ, ಗೊತ್ತಿಲ್ಲ ಅಂತ ಅವನಿಗೆ ಇದು ಈ ಶಾಪಗ್ರಸ್ತನಾದ್ರಿಂದ ಯಾವ ವಿಚಾರವೂ ಅವನಿಗೆ ಗೊತ್ತಿಲ್ಲ. ಹೊಳಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡ್ತಾನೆ. ಇವನು ಹೇಗಾದ್ರೂ ಮಾಡಿ ಮುಗಿಸಿ ಬಿಡಬೇಕು ಅಂತೇಳಿ. ಆದ್ರೆ ದೇವರಲ್ಲಿ ಪ್ರಶ್ನೆ ಮಾಡಿದ್ರು, ಎಲ್ಲಿಯಪ್ಪ ನಿನ್ನ ತಮ್ಮ ಅಂತ. ನಾನೇನು ಅವನಿಗೆ ಕಾವಲುಗಾರನೋ ಅಂತೇಳಿ ತಿರುಗಿ ದೇವರಿಗೂ ವಿರುದ್ಧವಾಗಿ ಮಾತನಾಡ್ತಾನೆ. ನೋಡಿ, ಹಾಗೆ ಇವತ್ತು ಮನುಷ್ಯ ಮಾಡುವ ಪ್ರತಿ ಒಂದು ಕಾರ್ಯವನ್ನು ಕೂಡ ದೇವರು ನೋಡವನಾಗಿದ್ದಾನೆ. ಇದೇ ಆದಿಕಾರಣ ನಾವು ಮುಂದೆ ಮುಂದಿನ ದಿವಸಗಳಲ್ಲಿ ತಿಳ್ಕೊಳ್ಬಹುದು. ಇಡುವ ಪ್ರತಿ ಒಂದು ಹೆಜ್ಜೆಯನ್ನು, ಪ್ರತಿ ಒಂದು ಕಾಲನ್ನು ಕೂಡ ದೇವರು ನೋಡವನಾಗಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ, ಆಡುವ ಪ್ರತಿ ಒಂದು ಮಾತಿಗೂ ನ್ಯಾಯ ತೀರ್ಪು ಇದೆ ಎಂಬುದಾಗಿ. ದೇವರು ನೋಡೋದಿಲ್ಲ, ಮನುಷ್ಯರು ಮಾತ್ರ ನೋಡೋದಿಲ್ಲ ಅಂತೇಳಿ ಯಾವುದೇ ಯೋಚನೆ ಮಾಡೋದು ಬೇಡ. ಮನುಷ್ಯರ ಕಣ್ಣು ಕಟ್ಟಬಹುದು, ದೇವರ ಕಣ್ಣು ಕಟ್ಟಲು ಸಾಧ್ಯವಿಲ್ಲ. ಅದಕ್ಕೂ ಕೂಡ ಸರಿಯಾದ ತೀರ್ಪು ಇದೆ. ನೋಡಿ, ಕಾಯಿನ ತಮ್ಮನನ್ನು ಗೊತ್ತಿಲ್ಲದ ರಹಸ್ಯವಾಗಿ ಮಾಡಿದಂಥ ಕೊಲೆಯನ್ನ ಯಾರು ನೋಡಿದ್ರು, ದೇವರು ನೋಡಿದರು. ಅದಕ್ಕೂ ಸರಿಯಾದ ತೀರ್ಪು ಇದೆ. ಹಾಗೆ 10ರಿಂದ 12ರವರೆಗೆ ನೋಡುವಾಗ ಕಾಯಿನನಿಗೆ ಶಾಪ ದೇವರಿಂದ. 10ರಿಂದ 12
ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೋಡಿ, ಶಾಪ ಕೊಟ್ಟರು. ಯಾಕೆ ಈ ಕೃತ್ಯವನ್ನು ಮಾಡಿದೆ? ನಿನ್ನ ತಮ್ಮನನ್ನು ಕೊಂದೆ, ತಮ್ಮನ ರಕ್ತವನ್ನು ಸುರಿಸಿದೆ, ಆದ್ದರಿಂದ ನೀನು ಶಾಪಗ್ರಸ್ತನಾದೆ, ಭೂಮಿಯನ್ನು ಬಿಟ್ಟು ಹೋಗಬೇಕು ಅಂತ. ಹಾಗೆ ಇವತ್ತು ಶಾಪಗ್ರಸ್ತನಾಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ಹೊಡೆಯೋದು, ಬಡಿಯೋದು, ಯಾರೇ ಇರಲಿ, ಅಣ್ಣ, ತಮ್ಮ, ಅತ್ತೆ, ಸೊಸೆ, ಅಕ್ಕ, ತಂಗಿ, ನೆರೆಕರೆಯವರು, ಇತರರು ಯಾರೇ ಇರ್ಬೋದು, ಇನ್ನೊಬ್ಬರಿಗೆ ನೋವು ಕೊಟ್ಟಿದ್ದು, ರಕ್ತ ಸುರಿಸಿದ್ದು, ಕೊಲೆ ಮಾಡಿದ್ದು, ಇಂಥದ್ದೆಲ್ಲ ಆದರೆ ಅವರು ಶಾಪಗ್ರಸ್ತರಾಗ್ತಾರೆ ಭೂಮಿಯ ಮೇಲೆ. ಅವರಿಗೆ ಬಹಳ ಹೀಗೆಲ್ಲ ಮಾಡಿದವರು ಭೂಮಿಯಲ್ಲಿ ಶಾಪಗ್ರಸ್ತರಾಗ್ತಾರೆ ಅಂತ ಇದ್ರ ಅರ್ಥ. ಹಾಗೆ 13-14 ನೋಡುವಾಗ, ಆಗ ಕಾಯಿನನಿಗೆ ಅವನ ತಪ್ಪು ಅರ್ಥವಾಯಿತು, ಅವನು ಪಶ್ಚಾತ್ತಾಪ ಪಟ್ಟ. ಅಯ್ಯೋ ದೇವರೇ, ನಾನು ದೇವರಿಂದ ಶಾಪ ಹೊಂದಿದ್ದೇನಲ್ಲಪ್ಪ, ನಾನು ಹೇಗೆ ಇನ್ನು ಭೂಮಿ ಮೇಲೆ ಜೀವಿಸಬೇಕು, ಇನ್ನು ಕಂಡವರು ನನಗೆ ಹೊಡೆಯುತ್ತಾರೆ ಎಂಬುದಾಗಿ ಕಾಯಿನಾಗ ಏನು ಮಾಡ್ತಾನೆ, ಅಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಹಾಗೆ 15ನೇ ವಚನ ನೋಡುವಾಗ, ಆದಿಕಾಂಡ 4:15, ದೇವರಿಂದ ಕ್ಷಮೆ ಬಂತು ಕಾಯಿನನಿಗೆ. ಹಾಗೆ ಒಂದು ವೇಳೆ ನಾವು ದೇವರನ್ನು ಅರಿಯದೆ ಇರುವ ಕಾಲದಲ್ಲಿ, ಕಾಯಿನಾಗ ದೇವರನ್ನು ಅರ್ತಿರಲಿಲ್ಲ, ಆಗ ತಪ್ಪು ಮಾಡಿದವನು. ಹಾಗೆ ಇವತ್ತು ನಾವು ಕೂಡ ದೇವರ ದರ್ಶನ ಆಗೋದಕ್ಕಿಂತ ಮೊದಲು ದೇವರನ್ನು ಅರಿಯದ ಕಾಲದಲ್ಲಿ ನಾವು ದೇವರಿಗೆ ವಾಕ್ಯ ಅರಿತ ಮೇಲೆ ನಮಗೆ ಪ್ರತಿಯೊಂದು ಗೊತ್ತಾಗ್ತದೆ ವಿಚಾರಗಳು. ಹಾಗೆ 10 ದಶಾಜ್ಞೆಗಳನ್ನು ಕೂಡ ಚೆನ್ನಾಗಿದೆ ಅದಕ್ಕೆ ತಿಳಿಸಿದ್ದು 3 ಸಲ ಚೆನ್ನಾಗಿ ತಿಳ್ಕೊಂಡು ದೇವರಿಗೆ ಯಾವುದು ಸರಿ ತಪ್ಪು ಕೆಟ್ಟದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡು, ಒಂದು ವೇಳೆ ನಾನಾ ರೀತಿಯಲ್ಲಿ ತಪ್ಪು ಮಾಡಿದರೆ ಖಂಡಿತವಾಗಿ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಅವರಿಗೆ ಏನಾದರೂ ನಾವು ನೋವು ಮಾಡಿದರೆ, ಅವರು ಜೀವಿತದಲ್ಲಿ ಇರುವುದಾದರೆ ಅವರನ್ನು ಕೂಡ ನಾವು ಕ್ಷಮೆ ಕೇಳಿ ಅವರನ್ನು ಶಾಂತಗೊಳಿಸಬೇಕು ಅಂತೇಳಿ ಇದರ ಅರ್ಥವಾಗಿದೆ. ಆಗ ದೇವರಿಂದ ಕ್ಷಮೆ ಬರ್ತದೆ. 16ನೇ ವಚನ ನೋಡುವಾಗ, ಆದರೂ ಕಾಯಿನನಿಗೆ ಅಳೆದಾಟ. ಅದು ಏನು ಮಾಡಿದ್ರು, ದೇವರು ಅವನನ್ನು ಕ್ಷಮಿಸಿದರೆ, ಆದರೆ ಕೊಲೆ ಮಾಡಿದ ಪಾಪದಿಂದ ಕ್ಷಮಿಸಲಿಲ್ಲ. ಇತರರಿಂದ ಬರುವಂಥ ಶಿಕ್ಷೆಯಿಂದ ಅವನನ್ನು ಸ್ವಲ್ಪ ಕ್ಷಮಿಸಿದರು. ಅಲೆದಾಟ ಅಂದರೆ ಅವನ ಜೀವಿತದಲ್ಲಿ ಪೂರ್ತಿ ಅವನು ಭೂಮಿಯ ಮೇಲೆ ತಿರುಗಾಡ್ತಲೇ ಇರಬೇಕು, ಶಾಂತಿ ಸಮಾಧಾನ ಇರುವುದಿಲ್ಲ. ದೊಡ್ಡ ಶಿಕ್ಷೆಯಿಂದ ಅವನನ್ನು ತಪ್ಪಿಸಿದರು. ಅವನು ನಾನಾ ರೀತಿಯ ಮಾನಸಿಕ ಕಾಯಿಲೆಯು ಆಗ್ಬೋದು, ಹುಚ್ಚಿಡಿದು ತಿರುಗಾಟವು ಆಗ್ಬೋದು, ಕಡೆಗೆ ಅವನ ನಾನಾ ರೀತಿಯ ಶಿಕ್ಷೆಗೆ ಅವನು ಒಳಗಾಗ್ಬೋದು. ಮತ್ತೆ ಅವನು ಮಾಡಿದ ತಪ್ಪಿಗೆ ಇತರರು ಅವನನ್ನು ಶಿಕ್ಷೆ ಕೊಡದ ಹಾಗೆ ಅವನಲ್ಲಿ ಒಂದು ಗುರುತನ್ನು ಇಡ್ತಾರೆ, ಇವನನ್ನು ಯಾರು ಮುಟ್ಟಬಾರದು ಎಂಬುದಾಗಿ. ಕಾರಣ ಇದುವೇ ಶಿಕ್ಷೆಯಾಗಿದೆ. ಹಾಗೆ ಇವತ್ತು ಬಹಳ ದೇವರು ದರ್ಶನ ಕೊಟ್ಟಾಗ ನಾವು ತಪ್ಪು ಮಾಡಿದರೆ ಕ್ಷಮೆ ಇದ್ರೂ ಕೂಡ ಅಲ್ಲಿ ಏನಾಗ್ತದೆ, ಶಿಕ್ಷೆಯನ್ನು ಸ್ವಲ್ಪ ಅಂತ ನಾವು ಅನುಭವಿಸಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಜೀವಿತಕ್ಕೆ ಕಾರಣ. ಏನಪ್ಪ ಅಂದರೆ, ಅಣ್ಣನಿತ್ತಮ್ಮನನ್ನು ಕೊಂದವರಿಗೆ ಕಾರಣ ಹೃದಯ ಮನಸ್ಸು ಶುದ್ಧವಿಲ್ಲದ ಕಾರಣ ದೇವರಿಂದ ಶಾಪಗ್ರಸ್ತನಾದ. ನೋಡಿ, ಕಾರಣನಿಗೆ ಏನಾಯಿತು, ದೇವರೇ ನನಗೆ ಕೊಟ್ಟ, ನಾನು ಸರಿಯಾಗಿ ಇದನ್ನು ಸಲ್ಲಿಸಬೇಕು ಅಂತ ಇಲ್ಲ. ಆದರೆ ಯಾಕೆ ಕಾಯಿನನಿಗೆ ಈ ಹೆಬೇಲನಿಗೆ ಮನಸ್ಸು ಬರಲಿಲ್ಲ ಅಂದರೆ, ಮೊಟ್ಟ ಮೊದಲು ಅದರ ವಿಚಾರವೇ ಬೇರೆ ಇದೆ. ಆದರೆ ನೇರವಾಗಿ ಹೆಬೇಲನು ಏನು ಮಾಡದ, ಆದಾಮನು ದೇವರ ಸೃಷ್ಟಿ, ಆದಾಮನಿಗೆ ಈ ಹೆಬೇಲನು ಹುಟ್ಟಿದವನಾಗಿದ್ದಾನೆ. ಆದುದರಿಂದ ಈ ಹೆಬೇಲನ ಮನಸ್ಸು ಅಲ್ಲಿ ಚೆನ್ನಾಗಿ ಬಂತು, ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಬೇಕು ಅಂತೇಳಿ ದೇವರೇ ಅವನಿಗೆ ಮನಸ್ಸು ಕೊಟ್ಟಿರಬಹುದು. ಆದರೆ ಕಾಯಿನನ ಮೇಲೆ ಈ ಸೈತಾನನ ದೃಷ್ಟಿ ಬಿತ್ತು, ಅದಕ್ಕೆ ಬೇರೆ ಕಾರಣವಿದೆ. ಆದ ಕಾರಣ ಅಲ್ಲಿ ಕಾಯಿನ ಕೆಟ್ಟವನಾದ. ಹಾಗೆ ಇವತ್ತು ಅನೇಕ ದುಷ್ಟ ತಂದೆಯಂದಿರಿಗೆ ಹುಟ್ಟಿದವರು ಆ ಮಕ್ಕಳು ಕೂಡ ಅಲ್ಲಿ ದುಷ್ಟತನನೇ ಆಗ್ತಾರೆ. ಯಾರ ಮೇಲೆ ಆದರೂ ಆಶೀರ್ವಾದ ಇದ್ದರೆ, ಆ ದುಷ್ಟ ಅಪ್ಪನಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ದೇವರ ಆಶೀರ್ವಾದ ಇದ್ದರೆ ಅವರು ಮಾತ್ರ ಒಳ್ಳೆಯವರಾಗ್ತಾರೆ. ಹಾಗೆ ಇದನ್ನೇ ನಾವು ಇವತ್ತು ತಿಳ್ಕೊಳ್ಬೋದು. ಒಬ್ಬೊಬ್ರು ಹೇಳ್ತಾರೆ, ನೋಡಪ್ಪ ಅಪ್ಪ ಅಂಥವನು ಇಂಥವನು, ಅವನ ಮಕ್ಕಳು ತೀರದೇ ಬುದ್ಧಿಗೆ ಬಂದರು, ಆದರೆ ಅವನು ಒಬ್ಬ ಪರವಾಗಿಲ್ಲ, ಅವನು ಚೆನ್ನಾಗಿದ್ದಾನೆ, ಅವನ ಗುಣಗಳು ಚೆನ್ನಾಗಿದ್ದಾರೆ ಅಂತ ಹೇಳುವಂಥದ್ದು ಇದುವೇ. ಅಪ್ಪನ ದುಷ್ಟ ಬುದ್ಧಿಯ ಮಕ್ಕಳ ಮೇಲೆ ಬಂದೇ ಬರ್ತದೆ. ಯಾರ ಮೇಲೆ ದೇವರ ಆತ್ಮ ಇದೆಯೋ ಅವರು ಬದಲಾಗ್ತಾರೆ. ಅದಕ್ಕೆ ಈ ಮೋಚನಕಾಂಡ 25 ಮತ್ತು 34:7 ತಂದೆಯ ದೋಷ ಫಲವನ್ನು 3-4 ಮಕ್ಕಳ ತಲೆಮಾರುಗಳವರೆಗೆ ಬರಮಾಡುವವನು ಕ್ಷಮಿಸುವವನು ಹೌದು, ಆದರೆ ಶಿಕ್ಷಿಸದೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇದುವೇ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಮಾಡಿದ ಪಾಪದಿಂದ ಅವನು ಶಾಪಗ್ರಸ್ತನಾದ. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದವರಿಗೆ ದುಷ್ಟರಿಂದ, ಆಶೀರ್ವಾದ ಹೊಂದದವರಿಗೆ ದುಷ್ಟರಿಂದ ಕೆಡುಕು.
ದೇವರಿಂದ ಆಶೀರ್ವಾದ ಹೊಂದಿದವರಿಗೆ ದುಷ್ಟರಿಂದ ಕೆಡುಕಿದ್ದು. ಮೀಕ 7ನೇ ಅಧ್ಯಾಯ 5, 6, ಮತ್ತಾಯ 10, 21, 22, 35, 36, 19, 29, ಲೂಕ 12, 52-53, 14, 25, 27ನೇ ವಚನಗಳನ್ನ ಓದುವಾಗ ಮೀಕ 7, 5, 6, ಮತ್ತಾಯ 10, 21, 22, 35, 36, 19, 29, ಲೂಕ 12, 52, 53, 14, 25, 27 ಈ ವಚನಗಳನ್ನು ಅಲ್ಲಿ ನೋಡುವಾಗ ಖಂಡಿತವಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಬಹಳ ಕಷ್ಟವಿದೆ. ಅಂದರೆ ಅವರು ಅಲ್ಲಿ ದೇವರಿಗೆ ಸರಿಯಾಗಿ ನಡ್ಕೊಳ್ತಾರೆ, ದೇವರು ಶಾಂತಿ ಸಮಾಧಾನದಲ್ಲಿ ಇರ್ತಾರೆ, ದೇವರು ಅವರನ್ನು ಆಶೀರ್ವಾದ ಮಾಡ್ತಾ ಬರ್ತಾರೆ, ಕೆಡುಕರಿಗೆ ಸಹಿಸಲಾಗುವುದಿಲ್ಲ. ಅದನ್ನೇ ಇಲ್ಲಿ ದೇವರು ಮೀಕನ ಮುಖಾಂತರ, ಮತ್ತಾಯನ ಮುಖಾಂತರ, ಲೂಕನ ಮುಖಾಂತರ ದೇವರು ಇಲ್ಲಿ ನಮಗೆ ತಿಳಿಸಿದಂಥದ್ದು. ಆದರೂ ನಾವು ಏನು ಮಾಡಬೇಕು? ಧೃತಿಗೆಡದೆ ದೇವರ ವಾಕ್ಯದಂತೆ ಶಾಂತಿ ಸಮಾಧಾನದಲ್ಲಿ ಹೋಗಬೇಕು. ದುಷ್ಟರಿಗೆ ಒಳ್ಳೆಯವರನ್ನ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಕಾರಣ ಅವರು ದೇವರಿಂದ ಶಾಪ ಹೊಂದಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ ಆದಿಕಾಂಡ 4ನೇ ಅಧ್ಯಾಯ 17-23 ಹೋಗುವಾಗ ಪಾಪಿಷ್ಠರ ಸಂತಾನದಿಂದಲೂ ದೇವರು ಬೇಕಾದವರನ್ನು ದೇವರು ಆರಿಸಿಕೊಳ್ಳುತ್ತಾರೆ. ಹಾಗೆ ಪಾಪ ಮಾಡಿದ ಸಂತಾನದವರು ಎಲ್ಲರನ್ನು ಬಿಡುವುದಿಲ್ಲ. ದೇವರು ಯಾರ್ಯಾರನ್ನು ಬೇಕೋ ಅವರನ್ನೇ ಆಶೀರ್ವಾದ ಅದರಲ್ಲಿ ಕೂಡ ಆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಈಗ ನಾನು ಬಹಳ ಸಲ ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ, ನಮ್ಮ ಅಜ್ಜನು ಬಹಳ ಒಂದು ದುಷ್ಟ ಮನುಷ್ಯ, ಬಹಳ ಒಂದು ಬಡದಾಟಗಾಳ, ಇಡೀ ಊರೇ ನಡಗಿಸ್ತಾ ಇದ್ರು. ಅದು ಸುಮಾರು ಭಾಗ ನನ್ನ ಅಪ್ಪನ ಮೇಲೆ ಬಂತು, ನನ್ನ ಅಪ್ಪನದು ಬಹಳ ಭಾಗ ನನ್ನ ಮೇಲೆ ಬಂತು. ಆದರೆ 1995 ದೇವರು ದರ್ಶನವನ್ನು ಕೊಟ್ಟು ನನ್ನನ್ನು ಅದರಿಂದ ಬಿಡುಗಡೆ ಮಾಡಿದರು. ಹಾಗೆ ಇವತ್ತು ನಮ್ಮ ಸಂಸಾರ ಬಹಳ ದೊಡ್ಡ ಸಂಸಾರ ಅಲ್ಲ, ಬಹಳ ದೊಡ್ಡ ಕುಟುಂಬ. ಆದರೆ ಅದರಲ್ಲಿ ನನ್ನ ಒಬ್ಬನನ್ನು ಮಾತ್ರ ದೇವರು ಆರಿಸಿಕೊಂಡಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರೆಂಥ ಪಾಪಿಷ್ಠರು ಎಂಥ ದುಷ್ಟರೇ ಆಗಲಿ, ದೇವರಿಗೆ ಯಾರ್ಯಾರು ಬೇಕು ಅವರನ್ನೇ ಆರಿಸಿಕೊಳ್ತಾ ಇದ್ದಾರೆ. ಹಾಗೆ ಎಲ್ಲರನ್ನು ಕೂಡ ದೇವರು ಆರಿಸಿಕೊಳ್ಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆಯ್ಕೆಗೊಂಡವರು ಬಹಳ ಎಚ್ಚರವಾಗಿರಬೇಕು. ದೇವರ ವಾಕ್ಯಕ್ಕೆ ಹೆಬೇಲನ ಹಾಗೆ ವಿಧೇಯರಾಗಿ ಜೀವಿಸುವವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 4:24 ನೋಡುವಾಗ, ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಕ್ಷಮಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ವೇಳೆ ಮಾಡಿದ ತಪ್ಪು ನಮಗೆ ಅರ್ಥವಾದಾಗ ನಾವು ಸಂಪೂರ್ಣವಾಗಿ ಅಲ್ಲಿ ಕ್ಷಮೆಯನ್ನ ಯಾಚಿಸಿದರೆ, ದೇವರಲ್ಲಿ ಮುಂದೆ ತಪ್ಪು ಮಾಡದ ಹೋದರೆ ಅಂಥವ್ರನ್ನು ಕೂಡ ದೇವರು ಏನು ಮಾಡ್ತಾರೆ? ಕ್ಷಮಿಸುವವರಾಗಿದ್ದಾರೆ. ದೇವರ ದರ್ಶನವಾದ ಮೇಲೆ ನಾನು ಕೂಡ ಬಹಳ ಸಲ ಕೋಪ ಬಂದಿದ್ದೆ, ಬೈದಿದ್ದೇನೆ, ಮತ್ತೆ ಕೆಲವೊಂದು ಮಕ್ಕಳ ಆಶ್ರಮದಲ್ಲಿರುವಾಗ ಹೊಡೆದಿದ್ದೇನೆ, ಸಿಟ್ಟು ಬಂದು ನಾನಾ ಥರದಲ್ಲಿ. ಅದು ಕಡೆಗೆ ನನ್ನ ಅರ್ಥಗಳು, ನನ್ನ ಈ ಒಂದು ಕಾರ್ಯಗಳು ತಪ್ಪು ಅಂತ ಅರ್ಥ ಆದ ಮೇಲೆ ನಾನು ಕೂಡ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೇನೆ, ಈಗಲೂ ಕೂಡ ಪಡುವನಾಗಿದ್ದೇನೆ. ಒಂದೊಂದ್ಸಲ ತಪ್ಪಿ ಹೋದಾಗ ಅಯ್ಯೋ ಎಲ್ಲಿ ಶಿಕ್ಷೆಗೊಳಗಾಗ್ತೇನೋ ಎಂಬುದಾಗಿ. ನೋಡಿ, ಪೇತ್ರನು ಕೂಡ ದೇವರಿಗೆ ಏನು ಮಾಡ್ದ? ನೀನು ಯಾರಂತಲೇ ಗೊತ್ತಿಲ್ಲ ಅಂತ 3 ಸಲ ಸುಳ್ಳು ಹೇಳುದ. ಕಡೆಗೆ ಅವನ ತಪ್ಪು ಅವನಿಗೆ ಅರ್ಥ ಆಯ್ತು, ದೂರ ಹೋಗಿ ಗೊಳಗೊಳಗೊಳಗೊಳನೆ ಪಶ್ಚಾತ್ತಾಪ ಪಟ್ಟ. ಹಾಗೆ ಅದೇ ರೀತಿ ನಾವು ಕೂಡ ಪಶ್ಚಾತ್ತಾಪ ಪಡವರಾಗಿಬೇಕು, ಮನಪೂರ್ವಕವಾಗಿ, ಸುಮ್ಮನೆ ಅಲ್ಲ. ಇದು ನಾಟಕಾವಸ್ಥೆ ಮಾಡಿದ್ರೆ ದೇವರು ಅದನ್ನು ಕೂಡ ನೋಡೋನಾಗಿದ್ದಾನೆ, ಕ್ಷಮಿಸಲು ಸಾಧ್ಯವೇ ಇಲ್ಲ. ಇದು ಕೀರ್ತನೆ 51:17, ಕೀರ್ತನೆಗಳು 51ನೇ ಅಧ್ಯಾಯ 17ನೇ ವಾಕ್ಯ. ಸಂಪೂರ್ಣವಾಗಿ ಅಲ್ಲಿ ನಮಗೇನಾಗ್ತದೆ? ಯಾರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾರೋ ಅವರೇ ಧನ್ಯರು ಅಂತ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 6:32 ಓದುವಾಗ ಯೋಹಾನ ಮುಖಾಂತರ ದೇವರು ಹೇಳಿದ್ದಾರೆ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಜ್ಞಾನೋಕ್ತಿ 28:13 ನೋಡುವಾಗ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕ್ಷಮೆ ದೊರಕುವುದು ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಅದೇ 91ನೇ ಕೀರ್ತನೆ ನೋಡುವಾಗ, ಸಂಪೂರ್ಣವಾಗಿ ನಮ್ಮ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟಾಗ ಅಲ್ಲಿ ನಮಗೆ ರಕ್ಷಣೆ ದೇವರ ವಾಗ್ದಾನ ಮಾಡ್ತಾರೆ, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ 91ನೇ ಕೀರ್ತನೆ ನಮಗೆ ರಕ್ಷಣೆಯನ್ನು ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ,
ಯೆಶಾಯ 1ನೇ ಅಧ್ಯಾಯ 18ರಿಂದ 20ರವರೆಗೂ ಕೂಡ ಅಲ್ಲಿ ನೋಡುವಾಗ ಇಸ್ರೇಲರಿಗೆ ಇದು ಮೋಶೆ ಮುಖಾಂತರ ಪ್ರವಾದಿಗಳ ಮುಖಾಂತರ ಅಲ್ಲಿ ತಿಳಿಸ್ತಾ ಬಂದರೆ ಅವರು ಮಾತು ಕೇಳಿಲ್ಲ. ಆಗ ಯೆಶಾಯಲ್ಲಿ ಮುಖಾಂತರ ದೇವರು ತಿಳಿಸಿದ್ದಾರೆ, ಬನ್ನಿರಿ ನಿಮ್ಮ ಪಾಪಗಳು ಕಡು ಕೆಂಪಾಗುವಂತೆ ಮಾಡುವೆನು, ಉಣ್ಣೆಯಂತೆ ಬಿಳುಪು ಮಾಡುವೆನು ಅಂತೇಳಿ. ಆದರೆ ಏನು, ನಿಮ್ಮ ಪಾಪಗಳು ಬಹಳ ಇದೆ, ಅದನ್ನು ನಾನು ಕ್ಷಮಿಸ್ತೇನೆ, ನನ್ನ ಮಾತು ಕೇಳಿ ನನ್ನ ಬಳಿಗೆ ನೀವು ಬನ್ನಿರಿ, ನಿಮ್ಮ ರಕ್ತವು ಕಡು ಕೆಂಪಾದರೂ ಉಣ್ಣೆಯಂತೆ ಬಿಳುಪಾಗುವಂಥ ಪಾಪಗಳು ನಾನು ಕ್ಷಮಿಸ್ತೇನೆ, ಮುಂದೆ ಆ ಪಾಪ ಮಾಡಲು ಹೋಗಬೇಡಿ, ಒಪ್ಪದೆ ವಿಧೇಯರಾದರೆ ಕತ್ತಿಗೆ ತುತ್ತಾಗುವಿರಿ ಅಂತೇಳಿ. ಆದರೆ ಮತ್ತು ಒಪ್ಪದೆ ಹೋದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳ್ತಾ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು. ನಾವು ಮುಂದೆ ಏನು ಆಗುವುದಿಲ್ಲ ಹಾಗೆ ಹೀಗಿಂತ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಹೋಗುವುದಾದರೆ ಬಹಳ ಕಷ್ಟ, ಸಂಕಟ, ದುಃಖಗಳು ಮಕ್ಕಳಿಗೂ ಕೂಡ ಅಲ್ಲಿ ತೊಂದರೆ ಇದೆ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯೆಶಾಯ 59:1-2 ಕೂಡ ಅದೇ ಬರೆಯಲ್ಪಟ್ಟಿದೆ. ನಿನ್ನ ಪಾಪವೇ ನಿನ್ನ ಮುಖಕ್ಕೆ ಅಡ್ಡಿಯಾಗಿದೆ, ನೀನು ಅಯ್ಯೋ 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 ಅಂತ ಹೇಳ್ಬೋದು. ಕೇಳಲಾರ್ದ ನನ್ನ ಕಿವಿ ಎಲ್ಲ ನಿನ್ನನ್ನು ಎಬ್ಬಿಸಲಿ, ಕೇಳೋದಕ್ಕೆ ಕಿವಿ ಕೇಳುವಾಗೆ ನಾನು ಮಾಡ್ತೇನೆ, ಅಯ್ಯೋ ಅಯ್ಯೋ ಅಂತೇಳಿ. ಅಕಸ್ಮಾತ್ ನಿನ್ನ ಕಷ್ಟ ಸಂಕಟಗಳು ನನ್ನ ಕಣ್ಣಿಗೆ ಕಾಣದ, ನಾನು ಕಿವುಡನಲ್ಲ, ಎಲ್ಲ ಕಾಲ್ತದೆ, ಮಲಗಿ ಹೋಗಿದ್ಯಾ, ಬಿದ್ದು ಹೋಗಿದ್ಯಾ, ನಾನು ಎಬ್ಬಿಸಬಹುದು. ಬದಲಿಗೆ ನಿನ್ನ ಅಪರಾಧಗಳೇ ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆ, ನೀನು ಪಶ್ಚಾತ್ತಾಪ ಪಡುವುದಿಲ್ಲ, ಪಾಪವನ್ನು ಬಿಡುವುದಿಲ್ಲ ಎಂಬುದಾಗಿ. ಹಾಗೆ ಇವತ್ತು ಅನೇಕ ದೇವರ ಅರಿಯದವರ ಚಿಂತೆ ಬೇಡ, ಅರಿತವರು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ನೆರಳಾಡುವುದು. ದೇವರು ತಿಳಿಸಿದಂಥ ವಾಕ್ಯಗಳಿಗೆ ದೇವರು ಬೇಕು, ಪ್ರಪಂಚವು ಬೇಕು ಅಂತ ಯಾರು ಹೋಗ್ತಾರೋ, ಅದು ಯಾರೇ ಇರಲಿ, ಯಾವ ಮನುಕುಲದವರೇ ಇರಲಿ, ಉದಾಹರಣೆಗೆ ಇವತ್ತು ಪಾಸ್ಟರ್ಗಳು, ಫಾದರ್ಗಳು, ಬಿಷಪ್ಗಳು, ರೆವಿಡೆಂಟ್ಗಳು ಅಂತ ಹೇಳ್ಕೊಂಡವರು ಇರ್ಬೋದು, ಮಠಾಧೀಶರು ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಯಾರ್ಯಾರೋ ಇರ್ಬೋದು, ದಾನ ಗ್ರಂಥಗಳಲ್ಲಿ ಸತ್ಯ ದೇವರನ್ನ ತಿಳ್ಕೊಂಡವರು ಇರ್ಬೋದು. ಇಂಥವರೆಲ್ಲ ಬಹಳ ಶಿಕ್ಷೆಗೆ ಒಳಗಾಗುವುದು ಇದುವೇ. ತಿಳಿದು ತಪ್ಪು ಮಾಡುವಂಥದ್ದು ಇದು ಕೂಡ ನಮ್ಮ ಜೀವಿತಕ್ಕೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 4:25 ಹೋಗೋಣ. ಆದಿಕಾಂಡ 4:25, ಹೆಬೇಲನಿಗೆ ಬದಲಾಗಿ ಸೇತು. ನೋಡಿ, ಅಲ್ಲಿ ಕಾಯಿನ ಮಾತ್ರ ಉಳ್ಕೊಂಡ, ಆಯಿತು, ಹೆಬೇಲನನ್ನು ಕಾಯಿನ ಕೊಂದ, ಅಣ್ಣ ತಮ್ಮನನ್ನು ಕೊಂದ. ಆಗ ಮತ್ತೆ ದೇವರು 3ನೇ ಒಂದು ಮಗುವನ್ನು ಆದಾಮನಿಗೆ ಕೊಡ್ತಾ ಇದ್ದಾರೆ. ಅವನ ಹೆಸರು ಸೇತು ಎಂಬುದಾಗಿ. ಸೇತು ಅಂದರೆ ಅರ್ಥ ಏನು? ನೇಮಿಸಲ್ಪಟ್ಟವನು ಅಂತ, ಅಂದರೆ ದೇವರಿಂದ ಆಯ್ಕೆಗೊಂಡವನು, ಸಂಪೂರ್ಣವಾಗಿ ಆಶೀರ್ವಾದದ ಮಗು ಅಂತ. ಅವನಿಂದಲೇ ಹಾಗೆ ಸಂತಾನ ಬಂದು ಅಬ್ರಹಾಮನು ಬಂದ, ಅಬ್ರಹಾಮನಿಂದ ಇಸಾಕ ಬಂದ, ಇಸಾಕನಿಂದ ಯಾಕೋಬ ಬಂದ. ಬೇಕಾದವರನ್ನು ದೇವರು ಆರಿಸಿಕೊಂಡ್ರು. ಆ ಯಾಕೋಬನ 10 ಮಕ್ಕಳೇ ಇಸ್ರೇಲ್ ಸಂತಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಸಂತಾನದಲ್ಲಿ ಹಾಗೆ ಮುಂದೆ ಬಂದು ಇಷಾಯ, ದಾವೀದನ ಹೀಗೆ ಬಂದು ಭೋಜನಿಗೆ ಬಂದು ಅಲ್ಲಿಂದ ಯೇಸ್ವಾಮಿ ಅದೇ ಸಂತಾನದಲ್ಲಿ ಸೇತುವಿನ ಸಂತಾನದಿಂದಲೇ ದೇವರು ಮನುಷ್ಯನ ಅವತಾರವೆತ್ತಿ ಈ ಭೂಲೋಕಕ್ಕೆ ಬಂದರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಒಬ್ಬರು ಸತ್ರು ಕೊಡಲಿ ದೇವರು ಏನು ಮಾಡ್ತಾರೆ, ಮತ್ತೊಂದು ಮಗುವನ್ನು ಆದಾಮನಿಗೆ ಕೊಡ್ತಾ ಇದ್ದಾರೆ. ಹಾಗೆ ದೇವರು ಯಾರ್ಯಾರನ್ನ ಬೇಕೋ ಆಶೀರ್ವದಿಸಿಕೊಂಡು ಅವರ ಮುಖಾಂತರ ದೇವರು ಕಾರ್ಯವನ್ನ ಮಾಡುವರಾಗಿದ್ದಾರೆ. ಹಾಗೆ ಈ ಸೇತುನ ಹಾಗೆ ಈ ಕೂಡ ಇವತ್ತು ಅನೇಕರು ಇದ್ದಾರೆ. ಅವರು ಹುಟ್ಟಿದಂದಿನಿಂದಲೇ ಒಳ್ಳೆ ರೀತಿಯಲ್ಲಿ ಬೆಳೀತಾ ಬರ್ತಾರೆ, ಜ್ಞಾನವಂತರಾಗ್ತಾರೆ, ದೇವರೊಂದಿಗೆ ವಿಶ್ವಾಸ ಇಡ್ತಾರೆ, ಒಳ್ಳೆ ಕಾರ್ಯವನ್ನೇ ಮಾಡ್ತಾ ಹೋಗ್ತಾರೆ. ಅಂಥವ್ರ ಮುಖಾಂತರ ದೇವರು ಒಳ್ಳೊಳ್ಳೆ ಕಾರ್ಯಗಳನ್ನೇ ಮಾಡ್ತಾರೆ. ಇನ್ನೊಬ್ಬರಿಗೆ ಶಾಂತಿ, ಸಮಾಧಾನ, ದಾನ, ಧರ್ಮ, ದೇವರ ವಾಕ್ಯವನ್ನ ತಿಳಿಸುವಂಥದ್ದು ಇದರಲ್ಲಿ ತಿಳ್ಕೊಳ್ಬೇಕು. ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಾಮನಿಗೆ ಒಟ್ಟು 3 ಗಂಡು ಮಕ್ಕಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26ನೇ ವಚನಕ್ಕೆ ಹೋಗೋಣ. ಸೇತು ಹುಟ್ಟಿದ ಮೇಲೆ ದೇವರನ್ನು ಆರಾಧಿಸಲು ಪ್ರಾರಂಭ. ನೋಡಿ, ಇಲ್ಲಿ ಕಾಯಿನ ದೇವರನ್ನು ಆರಾಧಿಸಲಿಲ್ಲ, ಅವನಂತೂ ಶಾಪಗ್ರಸ್ತನಾದ ಗೊತ್ತಿಗೆ ತಿಳ್ಕೊಂಡಿದ್ದೇವೆ. ಹೆಬೇಳ ಅರ್ಪಿಸಿದ, ಆದರೆ ಆಶೀರ್ವಾದ ಆದ, ದೇವರನ್ನು ಆರಾಧಿಸಲಿಲ್ಲ. ಒಟ್ಟಿನಲ್ಲಿ ದೇವರಿಗೆ ಅವನು ಯಜ್ಞವನ್ನು ಅರ್ಪಿಸಿದಷ್ಟೇ, ಆದರೆ ಅವನನ್ನು ಕೊಂದು ಹಾಕಿದ. ಸೇತು ಹುಟ್ಟಿದ ಮೇಲೆ ಸೇತುನ ಸಮಯದಲ್ಲಿ ದೇವರನ್ನ ಸೇತು ಆರಾಧಿಸಿದ. ನೋಡಿ, ಅವರಲ್ಲಿ ದೇವರನ್ನು ಆರಾಧಿಸುವಂತ ಒಂದು ಭಾಗ್ಯವನ್ನ ದೇವರು ಅವರಿಗೆ ಕೊಟ್ಟರು.
ಯಾರಿಗೆ? ಸೇತುಗೆ. ಹಾಗೆ ಇವತ್ತು ನಾವು ಕೂಡ ಸತ್ಯ ದೇವರನ್ನು ಅರಿತುಕೊಂಡು ದೇವರನ್ನು ಆರಾಧಿಸಬೇಕಾದ್ರೆ ಖಂಡಿತವಾಗಿ ದೇವರ ಒಂದು ಆಶೀರ್ವಾದ ಹೊರತು ಇದು ನಮ್ಮ ಪುಣ್ಯ ಕಾರ್ಯವಲ್ಲ. ಆದರೆ ಕೆಲವರು ಆದರೆ ಹೇಗೆ ದೇವರು ಬೇಕು ದೆವ್ವನು ಬೇಕು ಅಂತ ಹೇಳಲು ಪ್ರಾಪಂಚಿಕ ವಿಷಯಕ್ಕೆ ಆಸೆ ಪಟ್ಕೊಂಡು ಹೋಗ್ತಾರ. ಇಂಥವರ ಪ್ರಾರ್ಥನೆ ನನಗೆ ಬೇಡ ಅಂತೇಳಿ ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ ಯೇಸು ಸ್ವಾಮಿ ಯೋಹಾನನ ಮೂಲಕ ತಿಳಿಸಿದ್ದಾರೆ. ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾ ಹೋಗ್ತಾರೋ, ಯಾವುದಕ್ಕೂ ಆಸೆ ಪಡದೆ ಗಂಡ ಹೆಂಡತಿ ಚೆನ್ನಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಯಾವುದಕ್ಕೂ ಆಸೆ ಪಡದೆ ಹೋಗ್ತಾರೋ ಇಂಥವರ ಪ್ರಾರ್ಥನೆ ಮಾತ್ರ ಬೇಕು. ಹಾಗೆ ಸೇತು ಹುಟ್ಟಿದ ಮೇಲೆ ದೇವರನ್ನು ಆರಾಧಿಸಲು ಪ್ರಾರಂಭವಾಯಿತು ಅಂತ ನಾವೀಗ ಇಲ್ಲಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಯೂ ಕೂಡ ಹೀಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರೆಲ್ಲರೊಂದಿಗೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮ